Hi guys, welcome back to my YouTube channel. ಸೊ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಸೆಕೆಂಡ್ ಡೇ ನಾವು ಟೆಂಪಲಲ್ಲಿ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿದೆ. ಇವಾಗ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ ಅಂತ ನೋಡಬೇಕು. ಸೊ ನೋಡೋಣ ಡೇ ಹೇಗೆ ಇವತ್ತು ಕಂಟಿನ್ಯೂ ಆಗುತ್ತೆ ಅಂತ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶರ್ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ಥರ ಮಾಡಿದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ.
ಸೊ ಗೈಸ್ ಇವಾಗ ದರ್ಶನ ಮಾಡಾಯಿತು, ಬ್ರೇಕ್ಫಾಸ್ಟು ಆಯಿತು. ಸೊ ಇವಾಗ ರೂಮ್ನ ವೆಕೆಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ ಅಂತ ಅನಿ ಹೇಳ್ತಾರೆ. ಎಲ್ಲಿಗೆ? ಲೈಟ್ ಹಾಕ್ರಿ. ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ? ತಾಳ್ಬೆಟ್ಟ. ಇವಾಗ ನಾವು ತಳ್ಕಾಡ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಸೊ ಗಾಡೀಲಿ ಕೂತ್ಕೊಂಡು ಆದಮೇಲೆ ಇವಾಗ ಯೋಚನೆ ಮಾಡೋಣ. ಸೊ ಸದ್ಯಕ್ಕೆ ವೆಕೆಟ್ ಮಾಡಬೇಕು. ಯಾಕೆ ಅಂತಂದರೆ ನಾಳೆ ಸಾಮೂಹಿಕ ವಿವಾಹ ಅಂತ ಇಲ್ಲಿ. ಸೊ ಅವ್ರಿಗೆಲ್ಲ 101 ಜನಕ್ಕೆ 101 ಮದುವೆ ಅಂತೆ. ಸೊ ಅದಕ್ಕಾಗಿ ರೂಮೆಲ್ಲ ಬೇಗ ಬೇಗ ವೆಕೆಟ್ ಮಾಡಿ ಅವರೆಲ್ಲ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ರೂಮ್ ವೆಕೆಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಆನ್ ದ ವೇ ಪ್ಲ್ಯಾನ್ ಮಾಡೋಣ. ಮಮ್ಮಿ ಹೇಗಿತ್ತು ದೇವಸ್ಥಾನ ಟ್ರಿಪ್ಪು? ಚೆನ್ನಾಗಿತ್ತಲ್ಲ? ನಾವು ಬರೋದೇ ಅದಕ್ಕೋಸ್ಕರ ಅಲ್ವಾ, ನೆಮ್ಮದಿಗೋಸ್ಕರ. ಎಷ್ಟೇ ಟೆನ್ಷನ್ ಇದ್ರೇನು, ನಮ್ಮನೇಲಿ ಏನೇ ಪ್ರಾಬ್ಲಮ್ಸ್ ಇದ್ರೇನು ಇಲ್ಲಿ ಬಂದ ತಕ್ಷಣ ರಿಲ್ಯಾಕ್ಸ್ ಆಯಿತು. ಚೆನ್ನಾಗಿತ್ತಲ್ಲ ದರ್ಶನ ಎಲ್ಲನೂ? ತುಂಬ ಒಳ್ಳೆ ದರ್ಶನ ಆಯಿತು ನಿಜವಾಗ್ಲೂ. ಅದಕ್ಕೂ ನೋಡಿದ ತಕ್ಷಣವೇ ಅಟ್ಲೀಸ್ಟ್ ಒಂದು 2 ಅವರ್ ಆದರೂ ನಮ್ಮ ಟೆನ್ಷನ್ ಕಳೀತು. ಹೌದು. ಸೊ ಪ್ರಾಬಬ್ಲಿ ನಾವು ಇವಾಗ ತಳ್ಕಾಡಿಗೆ ಹೋಗೋದು ಡೌಟ್ ಅಲ್ಲ ಮಮ್ಮಿ? ಆಲ್ರೆಡಿ ಟೈಮ್ ಇದ್ದರೆ ಟೈಮ್ ಇದ್ರೆ ಥಂಡಿ ಬೇರೆ ಇದೆ, ಥಂಡಿ ಬೇಡ ಇದೆ, ಅಂತ ಹೇಳ್ತಾ ಇದ್ದೀನಿ. ಮಳೆ ಬರ್ತಾ ಇದೆ. ಇನ್ನು ಅಲ್ಲಿ ಬಿಸಿಲಿಗೆಲ್ಲ ಅಫ್ಕೋರ್ಸ್ ಒಪ್ಕೊಳ್ತೀನಿ. ಈ ಥಂಡಿ ಸೀಸನಲ್ಲಿ ಕೆಲ್ಸಕ್ಕೆ ಬೇರೆ ಹೋಗಬೇಕು, ಆಮೇಲೆ ಜ್ವರ ಆಗಿರೋದು ಕೋಲ್ಡ್ ಎಲ್ಲ ಆಗೋದ್ರೆ ಕಷ್ಟ ಆಗುತ್ತೆ. ಸೊ ನೋಡೋಣ, ಫಾಲ್ಸ್ಗೆ ಹೋಗೋದಾ ಅಥವಾ ಬೇರೆ ಎಲ್ಲಾದರೂ ಹೋಗೋದಾ ನೋಡೋಣ. ಸೊ ಆನ್ ದ ವೇ ಅದೇ ದೇವಸ್ಥಾನ ಸಿಕ್ಕರೆ ನೋಡ್ಕೊಂಡು ಆನ್ ದ ವೇ ಪ್ಲ್ಯಾನ್ ಮಾಡೋಣ. ಬಟ್ ದರ್ಶನ ಅಂತೂ ಸಕ್ಕತ್ತಾಗಾಯಿತು. ಪ್ರಸಾದ ಹೋಗೋಕ್ಕೂ ಮನಸ್ಸಿಲ್ಲ. ಎಕ್ಸಾಕ್ಟ್ ಪ್ರಸಾದ ಅಲ್ಲ, ಅದು ಅಮೃತ ನಿಜವಾಗ್ಲು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಊಟ ಆಗಿರ್ಬೋದು, ಬ್ರೇಕ್ಫಾಸ್ಟಿಂದ ಹಿಡಿದು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಸೊ ನಾನು ಯಾವಾಗಲೂ ನನ್ನ ವೀಡಿಯೋಲಿ ಹೇಳೋದಿದ್ದೇನೆ, ಬೆಟ್ಟಕ್ಕೆ ಯಾರೆಲ್ಲ ಬಂದಿಲ್ಲ ಸೊ ಒಂದು ಸತಿ ಬನ್ನಿ, ಫ್ಯಾನ್ ಆಗೋಗ್ತೀರಾ, ಇನ್ನೆಲ್ಲೂ ಹೋಗೋದಕ್ಕೆ ನಿಮ್ಗೆ ಇಷ್ಟನೇ ಆಗೋದಿಲ್ಲ. ಸೊ ಬೇಕಾದರೆ ತಿಂಗಳು ಒಂದು ಸತಿ ನೀವು ಬರ್ತೀರಾ. ತುಂಬ ದೇವರು ಎಷ್ಟು ಮಾತಾಡ್ತಾರೆ ಹಾಗೆ ಇಲ್ಲಿರೋರು ಅಷ್ಟೇ. ತುಂಬ ಒಳ್ಳೆ ಜಾಗ, ನೇಟಿವಿಟಿ ತುಂಬ ಚೆನ್ನಾಗಿದೆ. ಸೊ ಸಖತ್ತಾಗಿದೆ. ಸೊ ಇವಾಗ ರೂಮ್ ವೆಕೇಟ್ ಮಾಡಿದ್ದೀವಿ, ಇವಾಗ ಹೊರಡೋಣ. ಸೊ ಆನ್ ದ ವೇ ಪ್ಲ್ಯಾನ್ ಮಾಡೋಣಲ್ಲ ಮಮ್ಮಿ? ಸೊ ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ನಾವು ಬೆಟ್ಟದಿಂದ ತಾಳ್ಬೆಟ್ಟಕ್ಕೆ ಬಂದ್ವಿ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟೀ ಎಲ್ಲ ಕುಡಿದು ಇವಾಗ ವಡೆ ಎಲ್ಲ ತೊಗೊಂಡಿದ್ದೀವಿ. ಓಕೆನಾ, ಸ್ನ್ಯಾಕ್ಸು. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟು ಅನಿ? ಹಾಂ, ಇದು ಮಧ್ಯಮರಂಗ ಅದೇನು ಟೆಂಪಲ್ಲಾ? ಸೊ ಇವಾಗ ತಳ್ಕಾಡ್ಗೆ ಹೋಗೋ ಪ್ರೋಗ್ರಾಮು ಕ್ಯಾನ್ಸಲ್. ಯಾಕೆ ಅಂತಂದರೆ ಮಳೆ ಬರ್ತಾ ಇದೆ ಆ್ಯಂಡ್ ಅಲ್ಲಿ ಹೋದ್ರೂ ತುಂಬ ರಶ್ ಇರುತ್ತೆ ಆ್ಯಂಡ್ ಅಲ್ಲೋಗಿ ಆಡೋದಕ್ಕೂ ಆಗಲ್ಲ, ತುಂಬ ಕೋಲ್ಡ್ ಇರುತ್ತೆ. ಸೊ ಹಾಗಾಗಿ ಇವಾಗ ಪ್ಲ್ಯಾನ್ ಕ್ಯಾನ್ಸಲ್. ಸೊ ಬೇರೆ ಕಡೆ ಪ್ಲ್ಯಾನ್ ಡಿವಿಯೇಷನ್ ಆಗಿದೆ. ಸೊ ಬನ್ನಿ ಮಧ್ಯಮರಂಗ ಟೆಂಪಲ್ಗೆ ಹೋಗೋಣ. ಅಲ್ಲಿ ಹೇಗಿರುತ್ತೆ, ನಾನು ಹೋಗಿಲ್ಲ ಯಾವತ್ತೂ, ಇದೇ ಫಸ್ಟ್ ಟೈಮು. ಸೊ ನೋಡೋಣ ಟೆಂಪಲ್ ಹೇಗಿರುತ್ತೆ. ಇಲ್ಲಿ
ಇಲ್ಲಿ ತಾಳ್ಬೆಟ್ಟಕ್ಕೆ ಬಂದಾಗ ವಡೆ ತುಂಬ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ದಿರಾ ವಡೆನ ತಗೊಂಡು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ ಮಮ್ಮಿ? ಚೆನ್ನಾಗಿದೆ. ಚೆನ್ನಾಗಿದೆ, ಎಲ್ಲರೂ ಬನ್ನಿ ಬನ್ನಿ ಅಂತಾರೆ, ಎಲ್ಲ ಕಡೆ ಹೋಗ್ಬೇಡಿ. ಬಿಸಿ ಬಿಸಿ ಹಾಕ್ಕೊಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ವಡೆ ಮಾತ್ರ ಮಿಸ್ ಮಾಡಬೇಡಿ, ತುಂಬಾನೇ ಚೆನ್ನಾಗಿದೆ. ಮಸಾಲ ವಡೆ ಎಸ್. ಸೊ ಗೈಸ್ ಇವಾಗ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫಾಲ್ಸ್ಗೆ ಹೋಗೋದಕ್ಕಾಗಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಜೋರಾಗೆ ಮಳೆ ಅಲ್ಲ ಹೋದ್ವಿ ಆ್ಯಕ್ಚುಲಿ 3 ಕಿಲೋಮೀಟರ್ ಜಾಮ್ ಆಗಿತ್ತು. ಆ್ಯಂಡ್ ಸೇಮ್ ವೇ ಮಳೆ ಕೂಡ ಬರ್ತಾ ಇತ್ತು. ಅದು ನೋಡಿಬಿಟ್ಟೆ ಇನ್ನು 3 ಅವರ್ ಹೋಗೋದಕ್ಕೆ 3 ಅವರ್ ಬರೋದಕ್ಕೆ ಇನ್ನು ಆಗತ್ತೆ, ಟೈಮ್ ಆಗತ್ತೆ ಅಂತ ಹೇಳಿ ಸೊ ವಾಪಸ್ ಬಂದುಬಿಟ್ವಿ. ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ವೀಕೆಂಡ್ಸಲ್ಲಿ ಸೊ ಈ ಸ್ಪೆಷಲಿ ಮಳೆ ಸೀಸನಲ್ಲಿ ಸೊ ಈ ಥರ ಸ್ಯಾಟರ್ಡೇ ಸಂಡೇ ಎಲ್ಲನೂ ಪ್ಲ್ಯಾನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಿಕಾಸ್ ತುಂಬ ರಶ್ ಇರುತ್ತೆ. ದೇವಸ್ಥಾನದಲ್ಲಿ ಏನು ಅಷ್ಟೊಂದೇನು ರಶ್ ಇರಲಿಲ್ಲ. ಆರಾಮಾಗಿ ಊಟನೂ ಸಿಕ್ತು, ದರ್ಶನ ಆಯಿತು, ಎಲ್ಲ ಚೆನ್ನಾಗಿತ್ತು. ಬಟ್ ಇದು ಫಾಲ್ಸು ಈ ಕಡೆ
ನೀರೆಲ್ಲಿ ಜಾಸ್ತಿ ಇದೆ, ಸೊ ಆ ಕಡೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು. ಸೊ ನೋಡಿಕೊಂಡು ನಿಮ್ಮ ಟ್ರಿಪ್ನ ಪ್ಲ್ಯಾನ್ ಮಾಡಿ, ಓಕೆನಾ? ಸೊ ಅಷ್ಟೇ ಗೈಸ್. ಸೊ ಪ್ರಾಬಬ್ಲಿ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲನೂ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮಮ್ಮಿ ಡ್ಯಾಡಿ ಎಂಜಾಯ್ಡ್ ದ ಟ್ರಿಪ್? ಎಂಜಾಯ್ ಮಾಡಿದ್ರಾ? ಓಕೆ. ಸೊ ನೀವು ಎಂಜಾಯ್ ಮಾಡಿದ್ರಾ ಅನಿ? ಎಂಜಾಯ್. ಓಕೆ. ಸೊ ಚೆನ್ನಾಗಿತ್ತು. ಮಳೆ ಬೇರೆ ಬರ್ತಾ ಇದೆ ಇಲ್ಲೂ. ಆ್ಯಕ್ಚುಲಿ ಸಿಟಿ ಒಳಗಡೆ ಮಳೆ ಬರ್ತಾ ಇಲ್ಲ, ಸಿಟಿ ಆಚೆ ಕಡೆ ತುಂಬ ಬಂದು ನಿಂತಿದೆ. ಇಲ್ಲಿ ಇವಾಗಿನ್ನ ಹನಿ ಬೀಳ್ತಿದೆ. ಸೊ ಔಟರ್ ಸಿಟಿ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಆ್ಯಂಡ್ ಚೆನ್ನಾಗಿತ್ತು ನನ್ನ ಟ್ರಿಪ್ ಅಂತೂ. ಸೊ ಇಷ್ಟು ಬೇಗ ಆಗೋಯ್ತು ರಜಾ ಅಂತ ಅನ್ನಿಸ್ತಿದೆ. ಸೊ ಯಾಕೋ ಡೇಸ್ ತುಂಬ ಬೇಗ ಹೋಗ್ತಿದೆ ಅಂತ ಅನ್ನಿಸ್ತಿದೆ ನನಗೆ. ಸೊ ನಿಮಗೂ ಹೀಗೆ ಅನ್ನಿಸ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಓಕೆನಾ? ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.